ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ ಹೇಗೆ ಕಟಿಂಗ್ ಮಾಡೋದು ಹಾಗೆ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ನೋಡೋಣ. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟು ನಾವಿಲ್ಲಿ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಲೇಯರಲ್ಲಿ ಲೈನಿಂಗ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಕಾಟನ್ ಲೈನಿಂಗ್ ಫ್ಯಾಬ್ರಿಕ್ಕು. ಆದಷ್ಟು ನೀವು ಕಾಟನ್ ಲೈನಿಂಗ್ ಫ್ಯಾಬ್ರಿಕ್ನ ಯೂಸ್ ಮಾಡಿ. ಇದರಿಂದ ಕಟಿಂಗ್ ಆಗಿರ್ಬೋದು ಅಥವಾ ಸ್ಟಿಚಿಂಗ್ ಆಗಿರ್ಬೋದು ನೀವು ಕಂಫರ್ಟಬಲ್ ಆಗಿ ಈಸಿಯಾಗಿ ಮಾಡ್ಬೋದು. ನಾನಿಲ್ಲಿ ಶೋಲ್ಡರಿಗೆ 6.6 ಇಂಚ್ ತಗೊಳ್ತಾ ಇದ್ದೀನಿ. ನೀವು 6.5 ಇಂಚ್ ಆದರೂ ತಗೊಳ್ಬೋದು. ತುಂಬ ಜನಕ್ಕೆ ಡೌಟ್ ಇರುತ್ತೆ ಶೋಲ್ಡರ್ನ ಯಾವ ರೀತಿ ತಗೊಳ್ಬೇಕಂತ ಹೇಳಿ. ಆದರೆ ಬ್ಲೌಸಲ್ಲಿ ಡೀಪ್ ಜಾಸ್ತಿ ಇದ್ದಷ್ಟು ನೀವು ಶೋಲ್ಡರ್ನ ಕಮ್ಮಿ ಮಾಡ್ತಾ ಬರಬೇಕು. ಆವಾಗ ನಿಮಗೆ ಶೋಲ್ಡರ್ ಡೌನ್ ಆಗೋದಾಗ್ಲಿ ಅಥವಾ ಆರ್ಮೋಲ್ ಹತ್ರ ಕ್ರೀಸ್ ಕೂರೋದಾಗ್ಲಿ ಇರೋದಿಲ್ಲ. ಇಲ್ಲಿ ಶೋಲ್ಡರ್ಗೆ ನಾನು 4 ಇಂಚ್ ತಗೊಳ್ತಾ ಇದ್ದೀನಿ. ರೆಡಿ ಶೋಲ್ಡರ್ ಬಂದು 3 ಇಂಚ್ ಇದೆ. ಸೊ ಪ್ಲಸ್ 1 ಇಂಚ್ ಮಾರ್ಜಿನ್ ಆ್ಯಡ್ ಮಾಡಿದ್ದೀನಿ. ಹಾಗೆ ಹಾಫ್ ಇಂಚು ಶೋಲ್ಡರ್ ಡೌನ್ ಮಾಡ್ಕೊಂಡಿದ್ದೀನಿ. ಹಾಗೆ ಆರ್ಮೋಲ್ ನಾನಿಲ್ಲಿ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಾರ್ಕಿಂಗ್‌ನು ಲೈನ್ ಹಾಕಿ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಹಾಫ್ ಇಂಚ್ ಏನ್ ಡೌನ್ ಮಾಡ್ಕೊಂಡಿದ್ವಲ್ಲ ಇದನ್ನು ಕೂಡ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಶೋಲ್ಡರ್ ಏನ್ ಮಾರ್ಕಿಂಗ್ ಮಾಡ್ಕೊಂಡಿದೀವಲ್ಲ ಇದನ್ನ ಸೆಂಟರ್‌ಗೆ ಈ ರೀತಿ ಮಡ್ಚ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ನಾವು ನೆಕ್ ಡೀಪ್ ಎಷ್ಟು ಬೇಕೋ ಹಾಗೆ ಏಪೆಕ್ಸ್ ಮಾರ್ಕಿಂಗ್ ಆಗಿರ್ಬೋದು, ಟೋಟಲ್ ಬ್ಲೌಸ್ ಲೆಂತ್ ಆಗಿರ್ಬೋದು ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ ಡೀಪ್ 7 ಇಂಚ್ ತಗೊಳ್ತಾ ಇದ್ದೀನಿ. ಏಪೆಕ್ಸ್ ಪಾಯಿಂಟು 10.5 ಇಂಚ್ ತಗೊಳ್ತಾ ಇದ್ದೀನಿ. ಹಾಗೆ ಟೋಟಲ್ ಬ್ಲೌಸ್ ಲೆಂತ್ ಬಂದು 15 ಇಂಚ್ ತಗೊಳ್ತಾ ಇದ್ದೀನಿ. 14 ಇಂಚ್ ರೆಡಿ ಬ್ಲೌಸ್ ಲೆಂತ್ ಇದೆ. ಸೊ 1 ಇಂಚ್ ಮಾರ್ಜಿನ್ ಆ್ಯಡ್ ಮಾಡಿ 15 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಾರ್ಕಿಂಗ್‌ನು ಈ ರೀತಿ ಲೈನ್ ಹಾಕ್ಕೊಳ್ಳೋಣ. ಇಲ್ಲಿ ನನ್ನ ಟೋಟಲ್ ಚೆಸ್ಟ್ ಬಂದು 33 ಇಂಚ್ ಇದೆ. ಸೊ ಡಿವೈಡೆಡ್ ಬೈ 4 ಮಾಡಿ 8.75ಗೆ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 2 ಇಂಚ್ ಮಾರ್ಜಿನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಏಪೆಕ್ಸ್ ಪಾಯಿಂಟ್ ನಾನಿಲ್ಲಿ 4 ಇಂಚ್ ತಗೊಳ್ತಾ ಇದ್ದೀನಿ. ನೀವು ಏಪೆಕ್ಸ್ ಪಾಯಿಂಟ್‌ನ 2 ಇಂದ ಡಿವೈಡೆಡ್ ಬೈ ಮಾಡಿ ಎಷ್ಟು ಬರುತ್ತೆ ಅಷ್ಟನ್ನ ಹಾಕಬೇಕು. ಇಲ್ಲಿ ನಾನು ಹಾಫ್ ಇಂಚ್ ಕಮ್ಮಿ ಮಾಡಿಕೊಂಡು 3.5ಗೆ ಮಾರ್ಕ್ ಮಾಡಿದ್ದೀನಿ. ಹಾಗೆ ಟಕ್ಸ್ ನಾನಿಲ್ಲಿ 2.5 ಇಂಚ್ ತಗೊಳ್ತಾ ಇದ್ದೀನಿ. ಹೆವಿ ಸೈಜ್ ಇದ್ದಲ್ಲಿ 3 ಇಂಚ್ ತಗೊಳ್ಳಿ. ಸೊಂಟದ ಅಳತೆ ಬಂದು 28 ಇಂಚ್ ಇದೆ. ಅದನ್ನು 4 ಇಂದ ಡಿವೈಡೆಡ್ ಬೈ ಮಾಡಿ 7 ಇಂಚ್ ತಗೊಂಡಿದ್ದೀನಿ ನಾನಿಲ್ಲಿ. ಟಕ್ಸ್ ಪಾಯಿಂಟ್ ಆ್ಯಡ್ ಮಾಡಿಕೊಂಡು ಇಲ್ಲಿ ನಾನು 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಟೋಟಲ್ 9.5 ಇಂಚ್ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಅದಕ್ಕೆ 2 ಇಂಚ್ ಮಾರ್ಜಿನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈ ಎಲ್ಲ ಮಾರ್ಕಿಂಗ್‌ನು ಲೈನ್ ಹಾಕಿ ಜಾಯಿಂಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾವಿಲ್ಲಿ ಪ್ರಿನ್ಸಸ್ ಕಟ್ ಶೇಪ್ ಕೊಟ್ಕೊಳ್ಳೋಣ. ಮೊದಲನೇದಾಗಿ ಈ ಟಕ್ಸ್ ಪಾಯಿಂಟ್ ಏನು ತೊಗೊಂಡಿದ್ವಲ್ಲ ಅದ್ರ ಮೇಲೆ ಈ ಥರ ಟೇಪ್ ಇಟ್ಕೊಂಡು ಸೆಂಟರ್‌ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಪುನಃ ಸೆಂಟರ್‌ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲೂ ಕೂಡ ಅದೇ ರೀತಿ ಸೆಂಟರಿಗೆ ಮಾರ್ಕ್ ಮಾಡ್ಕೋಬೇಕು. ನಂತರ ಈ ಬಾಟಮ್ ಮಾರ್ಕ್ ಏನಿದೆಯಲ್ಲ ಇಲ್ಲಿಂದ ಹಾಫ್ ಇಂಚ್ ಔಟ್ ಸೈಡಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ಪಾಯಿಂಟಲ್ಲಿ 0.25 ಅಷ್ಟು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ನಂತರ ಸ್ಕೇಲಿಂದ ಎಲ್ಲ ಪಾಯಿಂಟ್‌ನು ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಪಾಯಿಂಟ್ಸ್ ಏನಾಗಿದೆಯಲ್ಲ ಇದನ್ನ ಈ ರೀತಿ ಶೇಪ್ ಕೊಟ್ಕೊಳ್ಳೋಣ. ನಂತರ ಈ ಟಕ್ ಪಾಯಿಂಟ್ ಏನಿದೆ ಇಲ್ಲಿ ಎಷ್ಟು ಬಂದಿದೆ ಸೇಮ್ ಮೆಜರ್ಮೆಂಟ್ ಕೂಡ ಈ ಕಡೆ ಅಷ್ಟೇ ಬರಬೇಕು. ನೋಡಿ ಈ ರೀತಿ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಎಷ್ಟು ಎಕ್ಸ್ಟ್ರಾ ಇದೆ ನೋಡ್ಕೊಳ್ಳಿ. 0.5 ಎಕ್ಸ್ಟ್ರಾ ಇದೆ. ಈ ಸೈಡಲ್ಲಿ 0.5 ಅಷ್ಟು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ಆಪೋಸಿಟ್ ಸೈಡಲ್ಲಿ 0.5 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನಂತರ ಈ ಎಲ್ಲ ಪಾಯಿಂಟ್‌ನು ಜಾಯಿಂಟ್ ಮಾಡ್ಕೊಳ್ಬೇಕು. ನಂತರ ಆರ್ಮೋಲ್ ಶೇಪಿಂಗ್ ಕೊಟ್ಕೊಳ್ಳೋಣ. ಇಲ್ಲಿ 0.75ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಟೇಪ್‌ನ ಈ ರೀತಿ ಇಟ್ಕೊಂಡು ಸೆಂಟರ್ ಮಾರ್ಕ್ ಮಾಡ್ಕೊಳ್ಳೋಣ. 0.25 ಅಷ್ಟು ಔಟ್ ಸೈಡಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನಂತರ ಸ್ಕೇಲಿಂದ ಆರ್ಮೋಲ್ ಶೇಪ್ ಕೊಟ್ಕೊಳ್ಳೋಣ. ಈ ಎಲ್ಲ ಪಾಯಿಂಟ್ಸ್‌ನು ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ. ನಂತರ ಟೇಪ್‌ನ ಈ ರೀತಿ ಇಟ್ಕೊಂಡು 0.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಹೆವಿ ಸೈಜ್ ಇದ್ದಲ್ಲಿ 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಂತರ ಈ ಮಾರ್ಕಿಂಗ್ ಹಾಗೆ ಏಪೆಕ್ಸ್
ಲೈನ್ ಏನಿದೆಯಲ್ಲ ಅದನ್ನ ಜಾಯಿಂಟ್ ಮಾಡಿಕೊಂಡು ಟೇಪಿಂದ ಈ ರೀತಿ ಸೆಂಟರ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. 0.5 ಅಷ್ಟು ಔಟ್‌ಸೈಡಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ 0.5 ಅಷ್ಟು ಇನ್‌ಸೈಡಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಸ್ಕೇಲಿಂದ ಈ ಎಲ್ಲಾ ಪಾಯಿಂಟ್ಸ್‌ಗಳನ್ನು ಜಾಯಿಂಟ್ ಮಾಡ್ಕೊಂಡು ಪ್ರಿನ್ಸೆಸ್ ಕಟ್ ಶೇಪ್ ಕೊಟ್ಕೊಳ್ಬೇಕು. ಈ ಮಾರ್ಕಿಂಗ್ ಆದ್ಮೇಲೆ ನಾನು ನೆಕ್ ವಿಡ್ತ್ 3.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ 2 ಮಾರ್ಕ್‌ನ ಜಾಯಿಂಟ್ ಮಾಡ್ಕೊಳ್ಳೋಣ. ನೆಕ್ ಶೇಪಿಗೆ ನಾನಿಲ್ಲಿ ಕ್ಯಾನ್ವಾಸ್ ಶೀಟ್ ಯೂಸ್ ಮಾಡಿಕೊಂಡು ನೆಕ್ ಶೇಪ್ ಸ್ಟಿಚ್ ಮಾಡ್ಕೊಳ್ತೀನಿ. ಬಟ್ ಇವಾಗ ಜಸ್ಟ್ ನಾನು ನಿಮ್ಮ ರೆಫರೆನ್ಸಿಗೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ನೋಡಿ ಡಿಸೈನ್ ಈ ರೀತಿ ಬರುತ್ತೆ. ಬ್ಲೌಸಿನ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕಟ್ ಮಾಡ್ಕೊಳ್ಳೋಣ. ಈ ನೆಕ್ ಡಿಸೈನ್ ಏನಿದೆ ಅದನ್ನ ನಂತರ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವಿಲ್ಲಿ ಬ್ಲೌಸಿನ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 2 ಫೋಲ್ಡ್ ಲೈನಿಂಗ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಟೋಟಲ್ ಲೆಂತ್ 15 ಇಂಚ್ ಇದೆ. ವಿಡ್ತ್ 13 ಇಂಚ್ ಇದೆ. ಶೋಲ್ಡರ್ ನಾನಿಲ್ಲಿ 7 ಇಂಚ್ ತಗೊಳ್ತಾ ಇದ್ದೀನಿ. ಬ್ಲೌಸ್ ಬ್ಯಾಕ್ ಪಾರ್ಟಿಗೆ ನಾನು ಬೋಟ್ ನೆಕ್ ಇಡ್ತಾ ಇದ್ದೀನಿ. ಹಾಗಾಗಿ ನಾನು ಫುಲ್ ಶೋಲ್ಡರ್ನ ಅರ್ಧದಷ್ಟು ಶೋಲ್ಡರ್ ತಗೊಂಡಿದ್ದೀನಿ. ಶೋಲ್ಡರ್ ಪಟ್ಟಿಗೆ 4 ಇಂಚ್ ಮಾರ್ಕಿಂಗ್ ಮಾಡಿಕೊಂಡು 1/2 ಇಂಚ್ ಡೌನ್ ಮಾಡ್ಕೊಂಡಿದ್ದೀನಿ. ಈ 2 ಮಾರ್ಕಿಂಗ್‌ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಆರ್ಮೋಲ್‌ಗೆ ನಾನಿಲ್ಲಿ 6.5 ಇಂಚ್ 6.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಆರ್ಮೋಲ್ ಶೇಪಿಗೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಫ್ರಂಟಲ್ಲಿ ನಾನು 0.75 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ. ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕೇಲಿಂದ ಆರ್ಮೋಲ್ ಶೇಪ್ ಕೊಟ್ಕೊಳ್ಳೋಣ ಈ ರೀತಿ. ನಾನು ಬ್ಯಾಕ್ ಸೈಡ್ ಚೆಸ್ಟಿಗೆ ಇಲ್ಲಿ ನಾನು 9 ಇಂಚ್ ತಗೊಳ್ತಾ ಇದ್ದೀನಿ. ನೀವು ಬೋಟ್ ನೆಕ್ ಅಥವಾ ಬ್ಯಾಕ್ ನೆಕ್ಕಲ್ಲಿ ಕ್ಲೋಸ್ ನೆಕ್ ಇದ್ದಾಗ ಸ್ವಲ್ಪ ಚೆಸ್ಟಲ್ಲಿ 0.5 ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ವೇಸ್ಟ್ ನಾನು 7 ಇಂಚಿಗೆ ಮಾರ್ಕ್ ಮಾಡಿಕೊಂಡು 1 ಇಂಚ್ ಟಕ್ಸ್ ಇಟ್ಟಿದ್ದೀನಿ. ಹಾಗೆ 2 ಇಂಚ್ ಮಾರ್ಜಿನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೋಟ್ ನೆಕ್ಕಿಗೆ ಇಲ್ಲಿ ನಾನು 3 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ ಡೀಪು. ಬೋಟ್ ನೆಕ್ ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಾರ್ಕಿಂಗ್ ಮಾಡಬೇಕಾದ್ರೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟಿದ್ದೆ. ಅದನ್ನು ಸರಿ ಮಾಡಿ ಮತ್ತೆ ಮೆಷರ್ಮೆಂಟ್ ತೊಗೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ ಪ್ರಿನ್ಸೆಸ್ ಕಟ್ನ ಈ ರೀತಿ 1/2 ಇಂಚ್ ಡೌನಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಕೆಳಗಡೆ ಏನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಬ್ಲೌಸ್ ಲೆಂತ್ ಕಮ್ಮಿ ಆಗುತ್ತೆ ಅಂದ್ಕೊಳ್ಬೇಡಿ. ಇದು ಕರೆಕ್ಟಾಗಿ ಮೆಷರ್ಮೆಂಟ್ ತೊಗೊಳೋಕ್ಕೆ ಈಸಿ ಆಗುತ್ತೆ. ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಕಟ್ ಮಾಡ್ಕೊಳ್ಳೋಣ. ಬ್ಲೌಸ್ ಬ್ಯಾಕ್ ಪಾರ್ಟ್ ಕೂಡ ಕಟಿಂಗ್ ಆಗಿದೆ. ನೆಕ್ಸ್ಟ್ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 4 ಲೇಯರಲ್ಲಿ ಲೈನಿಂಗ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಟೋಟಲ್ ಸ್ಲೀವ್ ಲೆಂತ್ ಬಂದು 11 ಇಂಚ್ ಇದೆ. ಅದಕ್ಕೆ ನಾನು 1 ಇಂಚ್ ಮಾರ್ಜಿನ್ ಆ್ಯಡ್ ಮಾಡಿಕೊಂಡು 12 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 12 ಇಂಚಿಗೆ. ಎರಡೂ ಸೈಡ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕೊಳ್ಳೋಣ. ಆರ್ಮೋಲ್ ಡೌನಿಗೆ ನಾನು 4 ಇಂಚ್ ತಗೊಳ್ತಾ ಇದ್ದೀನಿ. ಈ ರೀತಿ 4 ಇಂಚ್ ಡೌನ್ ಮಾಡಿಕೊಂಡು ಲೈನ್ ಹಾಕೊಳ್ಳೋಣ. ಟೋಟಲ್ ಆರ್ಮೋಲ್ ರೌಂಡ್ ಬಂದು 8 ಇಂಚ್ ಇದೆ. ಅದರಲ್ಲಿ 1 ಇಂಚ್ ಮೈನಸ್ ಮಾಡಿ 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 2 ಇಂಚ್ ಮಾರ್ಜಿನ್ ಕೂಡ ಆ್ಯಡ್ ಮಾಡಿಕೊಂಡು ಈ ರೀತಿ ಒಂದು ಲೈನ್ ಹಾಕೊಳ್ಳೋಣ. ಇಲ್ಲಿಂದ ಸೆಂಟರ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ. ಈ ಸೆಂಟರ್ ಮಾರ್ಕಿಂಗಿಂದ 1/2 ಇಂಚ್ ಮೇಲ್ಗಡೆ ಹಾಗೆ 1/2 ಇಂಚ್ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ 7 ಇಂಚಿಗೆ ಆರ್ಮೋಲ್ ರೌಂಡ್ ನಾವೇನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಂದ 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ನಂತರ 0.25 ಇಂಚಷ್ಟು ಡೌನ್ ಸೈಡಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಈ 2 ಇಂಚ್ ಮಾರ್ಜಿನ್ ಏನು ಆ್ಯಡ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಒಂದು 1/2 ಇಂಚಷ್ಟು ಡೌನ್ ಮಾಡ್ಕೊಳ್ಬೇಕು. ನೀವು ಯಾವುದೇ ಸೈಜ್ ಸ್ಲೀವ್ ಕಟ್ ಮಾಡಬೇಕಂದ್ರೂ ಸೇಮ್ ಇದೇ ಥರ ಮೆಷರ್ಮೆಂಟ್ ತಗೊಳ್ಳಿ.
ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ಆರ್ಮೋಲ್ಗೆ ಶೇಪ್ ಕೊಡ್ತಾ ಇದ್ದೀನಿ. ಬಿಗಿನರ್ಸ್ ಯಾರಿರ್ತಾರೆ ಅವರಿಗೆ ಆರ್ಮೋಲ್ ಶೇಪ್ ಕೊಡೋದಕ್ಕೆ ಬರೋದಿಲ್ಲ. ಈ ರೀತಿ ಪಾಯಿಂಟ್ಸ್ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಆರ್ಮೋಲ್ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ಫ್ರಂಟ್ ಆರ್ಮೋಲ್ಗೆ ನಾನು 0.5 ಅಷ್ಟು ಮಾರ್ಕ್ ಮಾಡಿಕೊಂಡು ಈ ಎಲ್ಲ ಪಾಯಿಂಟ್ಸ್‌ನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ. ಆರ್ಮೋಲ್ ಶೇಪ್ ಈ ರೀತಿ ಡ್ರಾ ಮಾಡ್ಕೊಳ್ಳೋದ್ರಿಂದ ಆರ್ಮೋಲಲ್ಲಿ ಯಾವುದೇ ರೀತಿ ಕ್ರೀಸ್ ಕೂಡ ಬರೋದಿಲ್ಲ. ಈ ಪಫ್ ವಿಡ್ತ್ ನಾನು 3 ಇಂಚ್ ತಗೊಳ್ತಾ ಇದ್ದೀನಿ. ಹಾಗೆ ಡೀಪ್ ಕೂಡ 3 ಇಂಚ್ ಇದೆ. ನಂತರ ಈ ಮಾರ್ಕಿಂಗಿಂದ ಈ 7 ಇಂಚಿಗೆ ಏನು ನಾವು ಆರ್ಮೋಲ್ ಮೆಜರ್‌ಮೆಂಟ್ ತಗೊಂಡಿದ್ವಲ್ಲ, ಅಲ್ಲಿಂದ ಈ ಪಾಯಿಂಟ್‌ನ ಈ ರೀತಿ ಜಾಯಿಂಟ್ ಮಾಡಬೇಕು. ಫ್ರಂಟ್ ಹಾಗೆ ಬ್ಯಾಕಿಗೆ ನಾನಿಲ್ಲಿ ಆರ್ಮೋಲ್ ಶೇಪ್ ಕೊಟ್ಕೊಂಡಿದ್ದೀನಿ. ಸ್ಲೀವ್ ವಿಡ್ತಿಗೆ ನಾನು 5.5 ಇಂಚ್ ತಗೊಂಡಿದ್ದೀನಿ. ಹಾಗೆ 2 ಇಂಚ್ ಮಾರ್ಜಿನ್ ಕೂಡ ಆ್ಯಡ್ ಮಾಡಿಕೊಂಡು ಎಲ್ಲ ಮಾರ್ಕಿಂಗ್‌ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ ಮಾರ್ಕಿಂಗ್ ಎಲ್ಲ ಮುಗ್ದಿದೆ. ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಆರ್ಮೋಲ್ ಕೂಡ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈ ಪಾಯಿಂಟ್ಸ್ ಏನಿದೆ ಇದೆಲ್ಲದಕ್ಕೂ ಲ್ಯಾಚ್ ಹಾಕೊಳ್ಳೋಣ ಈ ರೀತಿ. ಬ್ಲೌಸ್‌ದು ಲೈನಿಂಗ್ ಕಟಿಂಗ್ ಆಗಿದೆ. ಇದನ್ನ ಮೇನ್ ಫ್ಯಾಬ್ರಿಕ್ ಮೇಲೂ ಕಟ್ ಮಾಡ್ಕೊಳ್ಳೋಣ. ನೋಡಿ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈಗ ಸ್ಟಿಚ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ ನೆಕ್ ಪಾರ್ಟ್ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಕ್ಯಾನ್ವಾಸ್ ಶೀಟ್ ಯೂಸ್ ಮಾಡಿಕೊಂಡು ನೆಕ್ ಕಟಿಂಗ್ ಮಾಡ್ಕೊಳ್ಳೋಣ. ಫ್ರಂಟು ಹಾಗೆ ಬ್ಯಾಕ್ ಪಾರ್ಟ್ ಎರಡಕ್ಕೂ ಕ್ಯಾನ್ವಾಸ್ ಶೀಟ್ ಯೂಸ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 2 ಲೇಯರಲ್ಲಿ ಕ್ಯಾನ್ವಾಸ್ ಶೀಟ್ ತಗೊಂಡು ನೆಕ್ ವಿಡ್ತ್ 3 ಇಂಚು ಹಾಗೆ ನೆಕ್ ಡೀಪ್ ಬಂದು 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬ್ರಾಡಾಗಿ ಬರಲಿ ಅಂತ 4 ಇಂಚ್ ತಗೊಂಡಿದ್ದೀನಿ. 2 ಇಂಚ್ ಈಗ ಮೇಲ್ಗಡೆ ಸೈಡಿಗೆ ಮಾರ್ಕ್ ಮಾಡಿಕೊಂಡು ಈ ಲೈನ್ ಈ ರೀತಿ ಜಾಯಿನ್ ಮಾಡ್ಕೊಳ್ಬೇಕು. ಇಲ್ಲಿ ನಾವೀಗ ಸ್ಕ್ಯಾಲಪ್ ಡಿಸೈನ್ ಕೊಟ್ಕೊಳ್ಳೋಣ. ಪ್ರತಿ 1 ಇಂಚಿಗೂ ಮಾರ್ಕ್ ಮಾಡ್ಕೊಳ್ಳೋಣ. ನಿಮಗೆ ಡಿಸೈನ್ ಇನ್ನೂ ದೊಡ್ಡದಾಗಿ ಬೇಕು ಅಂದರೆ 1.5 ಇಂಚ್ಗೂ ಮಾರ್ಕ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ರಫ್ ಆಗಿ ಸ್ಕೆಚ್ ಮಾಡ್ಕೊಳ್ಳೋಣ. ತುಂಬ ಬ್ರಾಡಾಗೂ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಓಕೆ, ಸ್ಕ್ಯಾಲಪ್ ಡಿಸೈನ್ ಕಂಪ್ಲೀಟ್ ಆಗಿದೆ. ನಂತರ ನಾವಿಲ್ಲಿ 1 ಇಂಚ್ ಅಷ್ಟು ಈ ರೀತಿ ಲೈನ್ ಹಾಕ್ಕೊಳ್ಬೇಕು. ಫ್ರಂಟ್ ನೆಕ್ಕಿನ ಮಾರ್ಕಿಂಗ್ ಮುಗ್ದಿದೆ, ಕಟ್ ಮಾಡ್ಕೊಳ್ಳೋಣ. ನೀವು ಈ ರೀತಿ ಯಾವುದೇ ನೆಕ್ ಕಟಿಂಗ್‌ನ ಮಾಡಬೇಕಾದ್ರೆ ಕ್ಯಾನ್ವಾಸ್ ಶೀಟಲ್ಲಿ ಒಂದು 1/4 ಇಂಚಷ್ಟು ಬಿಟ್ಬಿಟ್ಟು ಕಟ್ ಮಾಡಿ. ನೋಡಿ ಇಲ್ಲಿ ಅಪ್ಪರ್ ಸೈಡಲ್ಲಿ ನಾನು 1/4 ಇಂಚ್ ಬಿಟ್ಟಿದ್ದೀನಿ. ನೀವು ಈ ರೀತಿ ಮೇಲ್ಗಡೆ ಸೈಡಲ್ಲಿ 1/4 ಇಂಚ್ ಬಿಡೋದ್ರಿಂದ ನೆಕ್ ವಿಡ್ತಲ್ಲಿ ಯಾವುದೇ ಡಿಫ್ರೆನ್ಸ್ ಆಗೋದಿಲ್ಲ. ನೆಕ್ಸ್ಟ್ ನಾನು ಈ ಕ್ಯಾನ್ವಾಸ್ ಶೀಟನ್ನ ಡೈರೆಕ್ಟಾಗಿ ಲೈನಿಂಗಿಗೆ ಪೇಸ್ಟ್ ಮಾಡ್ಕೊಳ್ತೀನಿ ಐರನ್ ಮಾಡಿಕೊಂಡು. ನೋಡಿ ಪೇಸ್ಟ್ ಆಗಿದೆ. ಈ ಲೈನಿಂಗ್‌ನ ಮೇನ್ ಫ್ಯಾಬ್ರಿಕ್ ಮೇಲೆ ಆಪೋಸಿಟ್ ಸೈಡಲ್ಲಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನಂತರ ಬ್ಲೌಸ್ ಬ್ಯಾಕ್ ಪಾರ್ಟಿಗೆ ನಾನಿಲ್ಲಿ ಕ್ಯಾನ್ವಾಸ್ ಕಟ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ಲೈನಿಂಗ್ ಮೇಲೆ ಡ್ರಾ ಮಾಡಿಕೊಂಡು ಡೈರೆಕ್ಟ್ ಸ್ಟಿಚ್ ಮಾಡ್ಕೊಳ್ತೀನಿ. ನೆಕ್ ಡೀಪ್ ನಾನಿಲ್ಲಿ 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬೋಟ್ ನೆಕ್ಕಿಗೆ 3 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅದನ್ನು ಲೆಸ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ವಿಡ್ತ್ ಬಂದು ನಾನು 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಬ್ರಾಡಾಗಿರಲಿ ಅಂತ. ನೀವು ಬೇಕಿದ್ರೆ ಸೇಮ್ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೋದು, ಬ್ರಾಡ್ ಇಷ್ಟ ಇಲ್ಲ ಅಂತ ಅಂದರೆ. ನೋಡಿ ಈ ರೀತಿ ಶೇಪ್ ಕೊಟ್ಕೊಂಡಿದ್ದೀನಿ. ಅಪೋಸಿಟ್ ಸೈಡಿಗೂ ಇದೇ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದೆರಡು ಸರಿ ಟ್ಯಾಪ್ ಮಾಡಿ. ಈ ಮಾರ್ಕಿಂಗ್ ಏನಿದೆ ಅದು ಅಪೋಸಿಟ್ ಸೈಡಲ್ಲೂ ಪ್ರಿಂಟ್ ಬೀಳತ್ತೆ. ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ನನಗೆ ಕಾಣಿಸ್ತಾ ಇದೆ. ನೋಡಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಅದೇ ರೀತಿಲಿ. ನೋಡಿ ಬ್ಯಾಕ್ ಸೈಡ್ ಮಾರ್ಕಿಂಗ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಮೇನ್ ಫ್ಯಾಬ್ರಿಕ್‌ನ ಆಪೋಸಿಟ್ ಸೈಡಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟ್ ನಾನಿಲ್ಲಿ ಫ್ರಂಟ್ ಪಾರ್ಟ್‌ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಪಿನ್ ಹಾಕಿ ಎಲ್ಲ ಸೆಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಕ್ಯಾನ್ವಾಸ್ ಹಿಂದೆ ಮುಂದೆ ಆಗದೆ ಇರೋ ರೀತಿ ಸೆಟ್ ಮಾಡ್ಕೊಳ್ಬೇಕು. ಕ್ಯಾನ್ವಾಸ್ ಎಡ್ಜಸ್ ಏನಿದೆ ಅಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಬೇಡಿ. ಈ ಸ್ಕ್ಯಾಲಪ್ ಡಿಸೈನ್ ಏನಿದೆ ಅದು ಕರೆಕ್ಟಾಗಿ ಬರೋದಿಲ್ಲ. ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ.
ಸ್ಟಿಚ್ ಎಲ್ಲ ಕಂಪ್ಲೀಟ್ ಆಗಿದೆ. ಎಕ್ಸೆಸ್ ಕ್ಲಾತ್ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಕಟ್ ಮಾಡ್ಕೊಂಡು ಸಣ್ಣದಾಗಿ ಲ್ಯಾಚ್ ಹಾಕೊಳ್ಬೇಕು. ಮಡಿಸಿದಾಗ ಯಾವುದೇ ಫ್ಯಾಬ್ರಿಕ್ಕು ಅಡ್ಡ ಬರಬಾರ್ದಲ್ಲ. ಸೊ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಫ್ಯಾಬ್ರಿಕ್ನ ಈ ರೀತಿ ಮಡಿಸ್ಬೇಕು. ಫೋಲ್ಡ್ ಆದ್ಮೇಲೆ ಇದ್ರ ಮೇಲೆ ಒಂದ್ಸರಿ ಐರನ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಐರನ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಸುತ್ತ ಲೈನಿಂಗಿಗೂ ಸ್ಟಿಚ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ. ನಾನಿಲ್ಲಿ 1.5 ಇಂಚಷ್ಟು ಸ್ಯಾರಿಲಿ ಏನ್ ಬಾರ್ಡರ್ ಬಂದಿತ್ತಲ್ಲ ಅದನ್ನ ತಗೊಂಡಿದ್ದೀನಿ. ಅದನ್ನ ನೆಕ್ ಎಡ್ಜಿಗೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಆ ಎಡ್ಜಸ್‌ನ ಫೋಲ್ಡ್ ಮಾಡ್ಕೊಳ್ತಾ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಬೇಕಿದ್ರೆ ನೀವು ಮಾರ್ಕಿಂಗ್ ಕೂಡ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು. ನಾನಿಲ್ಲಿ ಡೈರೆಕ್ಟ್ ಆಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಸ್ಟಿಚ್ ಆಗಿದೆ. ಕಟ್ ಮಾಡ್ಕೊಳ್ಳೋಣ. ನಂತರ ಆಪೋಸಿಟ್ ಸೈಡಲ್ಲೂ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ. ನೆಕ್ಸ್ಟ್ ನಾವು ಪ್ರಿನ್ಸೆಸ್ ಕಟ್ ಏನ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ನ ಈ ರೀತಿ ಆಪೋಸಿಟಿಗೆ ಇಟ್ಕೊಂಡು 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು. ಎಲ್ಲೂ ಕೂಡ ಎಳೆಯೋದಕ್ಕೆ ಅಂತ ಹೋಗ್ಬೇಡಿ. ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಎರಡೂ ಫ್ಯಾಬ್ರಿಕ್‌ನು ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು. ಕೊನೆಗೆ ಸ್ವಲ್ಪ ಬಟ್ಟೆ ಹಿಂದೆ ಮುಂದೆ ಆದ್ರೂನು ನಾವು ಅದನ್ನ ಕಟ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು. ಒಂದು ಸ್ಟಿಚ್ ಕಂಪ್ಲೀಟ್ ಆದ್ಮೇಲೆ ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಬೇಕಾಗತ್ತೆ. ಒಂದ್ ಸೈಡ್ ಸ್ಟಿಚಿಂಗ್ ಮುಗ್ದಿದೆ. ಇನ್ನೊಂದ್ ಸೈಡಲ್ಲೂ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಕಂಪ್ಲೀಟ್ ಆಗಿದೆ. ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಹೀಗೆ. ಇದೇ ರೀತಿ ಬ್ಯಾಕ್ ಪಾರ್ಟ್ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಮೊದಲು ಪಿನ್ ಹಾಕಿ ಇಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಟ್ಯಾಗ್ಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಟ್ಯಾಗ್ನ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಕರೆಕ್ಟ್ ಆಗಿದೆಯಾ ನೋಡ್ಕೊಂಡು ಡಬಲ್ ಸ್ಟಿಚ್ ಹಾಕೊಳ್ಳಿ ಇಲ್ಲಿ. ಈ ರೀತಿ ಡಬಲ್ ಸ್ಟಿಚ್ ಹಾಕೊಂಡು ಲಾಕ್ ಮಾಡ್ಕೊಳ್ಬೇಕು. ನಂತರ ಈ ಶೇಪ್ ಏನ್ ಇದೆಯಲ್ಲ ಆ ಶೇಪ್ ಮೇಲೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನೀವು ಬೇಕಿದ್ರೆ ಕ್ಯಾನ್ವಾಸ್ ಯೂಸ್ ಮಾಡ್ಕೊಂಡು ಕೂಡ ಈ ರೀತಿ ಕಟ್ ಮಾಡ್ಕೊಳ್ಬೋದು. ಈಗ ಇನ್ನೊಂದ್ ಸೈಡಲ್ಲೂ ಕೂಡ ಟ್ಯಾಗ್ನ ಈ ರೀತಿ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಸ್ಟಿಚ್ ಹಾಕೊಳ್ಳೋದನ್ನ ಮರಿಬೇಡಿ. ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಂಡು ತೆಗಿಯೋಣ. ಕಟಿಂಗ್ ಎಲ್ಲ ಮುಗಿದ್ಮೇಲೆ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡು ಫ್ಯಾಬ್ರಿಕ್ನ ಮಡ್ಚ್ಕೊಳ್ಳೋಣ. ನೋಡಿ ಈ ರೀತಿ ಫ್ಯಾಬ್ರಿಕ್ನೆಲ್ಲ ಮಡ್ಚ್ಕೊಂಡು ಐರನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಬಾಟಮ್ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಲೌಸಿನ ಬ್ಯಾಕ್ ಪಾರ್ಟ್ನ ಈ ರೀತಿ ಈಕ್ವಲ್ ಆಗಿ ಮಡ್ಚಿಟ್ಕೊಂಡು ಕಟ್ ಮಾಡ್ಕೊಳ್ಬೇಕು. ನಾವು ಇಲ್ಲಿ ಉಕ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಬೇಕು ಇವಾಗ. ನನ್ನ ಹತ್ರ ಎಕ್ಸ್ಟ್ರಾ ಬಾರ್ಡರ್ ಪಟ್ಟಿ ಉಳ್ಕೊಂಡಿದೆ. ಅದನ್ನ ಇಲ್ಲಿ ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ. ಈಗ ಹುಕ್ ಪಟ್ಟಿ ಆಯ್ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ಅದು ಕೂಡ ಇಲ್ಲಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಆಲ್ರೆಡಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ ಜೊತೆಗೆ ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈ ಮಾರ್ಕಿಂಗ್ ಏನ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಂದ ಸಣ್ಣ ಸಣ್ಣದಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ನೋಡಿ ಹೀಗೆ. ಮೊದಲು ಇಲ್ಲಿ ಪಿನ್ ಮಾಡಿ ನಾವು ಸೆಟ್ ಮಾಡ್ಕೊಳ್ಳೋಣ. ನಂತರ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಒಂದ್ ಸೈಡ್ ಕಂಪ್ಲೀಟ್ ಆಗಿದೆ. ಈಗ ಈ ಸೈಡ್ ಇಂದ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಈ ರೀತಿ ಮಡ್ಚ್ಕೊಳ್ತಾ ಬರಬೇಕು. ಪ್ಲೀಟ್ಸ್ಗಳನ್ನ ಆದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ. ಪಫ್ ಚೆನ್ನಾಗಿ ಬರುತ್ತೆ.
ನೋಡಿ ಸೆಂಟರ್ ತನಕ ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಎರಡೂ ಸೈಡಲ್ಲೂ ಈಕ್ವಲ್ ಆಗಿ ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನ ಈಗ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಸ್ಟಿಚ್ ಮಾಡ್ತಾ ಒಂದೊಂದೇ ಪಿನ್ಸ್ ಈ ತರ ತಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಪಫ್ ನೀವೇ ನೋಡ್ಬೋದು ಹೇಗ್ ಬಂದಿದೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಸ್ಲೀವಿಗೂ ನಾನು ಇದೇ ತರ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಇದನ್ನ ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಸೆಂಟರ್‌ಗೆ ನಾವೇನ್ ಮಾರ್ಕಿಂಗ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಂದ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು. ನಿಧಾನವಾಗಿ ಸ್ಟಿಚ್ ಮಾಡ್ಕೊಂಡು ಹೋಗಿ, ಎಲ್ಲೂ ಕೂಡ ಎಳಿಯಕ್ ಹೋಗ್ಬೇಡಿ. ಒಂದ್ ಸೈಡ್ ಸ್ಟಿಚ್ ಆಗಿದೆ, ಇನ್ನೊಂದ್ ಸೈಡಲ್ಲಿ ಇದೇ ತರ ಸ್ಟಿಚ್ ಮಾಡ್ಕೊಂಡು ಹೋಗೋಣ. ನೋಡಿ ಎರಡೂ ಕೂಡ ಈಕ್ವಲ್ ಆಗಿ ಬಂದಿದೆ. ಸ್ಟಿಚ್ ಕಂಪ್ಲೀಟ್ ಆಗಿದೆ ಒಂದ್ ಸ್ಲೀವ್ ಇಂದು. ಇನ್ನೊಂದ್ ಸ್ಲೀವ್ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಬ್ಲೌಸಿನ್ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಫಿಟ್ಟಿಂಗ್ ಸ್ಟಿಚ್ ಹಾಕೊಳ್ಳೋಣ. ಎರಡೂ ಸೈಡು ಈ ರೀತಿ ಜೋಡಿಸ್ಕೊಂಡು ಸ್ಟಿಚ್ ಹಾಕೊಳ್ಳೋಣ. ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಫೈನಲ್ ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟು. ಬ್ಲೌಸ್ ಫಿಟ್ಟಿಂಗ್ ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ಫ್ರೆಂಡ್ಸ್, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.